16ನೇ ವಿಧಾನಸಭೆಯ 4ನೇ ಮತ್ತು 5ನೇ ಅಧಿವೇಶನದಲ್ಲಿ 16 ಪ್ರಶ್ನೆಗಳನ್ನು ಸದನಕ್ಕೆ ಕೇಳಿದಂಥ ಸಂದರ್ಭದಲ್ಲಿ ಸುಮಾರು 7-8 ಪ್ರಶ್ನೆಗಳಿಗೆ ಲಿಖಿತ ಉತ್ತರ ಸರ್ಕಾರ ಕೊಟ್ಟಿರಲಿಲ್ಲ. ಈ ವಿಚಾರವನ್ನು ಕಳೆದ ವಾರ ಸದನದಲ್ಲಿ ನಾವು ಕೊಟ್ಟಂಥ ಪ್ರಶ್ನೆಗಳಿಗೆ ಸರ್ಕಾರ ಉತ್ತರ ಕೊಡ್ತಾ ಇಲ್ಲ ಅಂತ ಸಭಾಧ್ಯಕ್ಷರ ಗಮನಕ್ಕೆ ತಂದಾಗ ಸಭಾಧ್ಯಕ್ಷರು ಇನ್ನು 2-3 ದಿನದಲ್ಲಿ ತಮ್ಮ ಪ್ರಶ್ನೆಗೆ ಉತ್ತರ ಕೊಡಿಸ್ತೀನಿ ಅಂತಕ್ಕಂಥ ಮಾತನಾಡಿದರು. ಆದರೆ ಇವತ್ತಿನವರೆಗೂ ಕೂಡ ಶಾಸಕರು ಕೊಟ್ಟಂಥ ಪ್ರಶ್ನೆಗಳಿಗೆ ಲಿಖಿತ ಉತ್ತರವನ್ನು ಸರ್ಕಾರ ಕೊಡ್ತಾ ಇಲ್ಲ. ಅದರಲ್ಲಿ ಮುಖ್ಯವಾಗಿ ಹರಿಹರ ತಾಲೂಕಿನ ಚಿಕ್ಕಬಿದ್ರಿ ಗ್ರಾಮದ ಸುಮಾರು 50 ಎಕರೆ ಗೋಮಾಳದ ವಿಚಾರವನ್ನು ನಾನು ಪ್ರಶ್ನೆ ಕೇಳಿದ್ದೆ. ಚಿಕ್ಕಬಿದ್ರಿ ಗ್ರಾಮದ ಜಮೀನನ್ನು KIDB ಅವರು ಸ್ವಾಧೀನಪಡಿಸಿಕೊಂಡು ಆ ಸ್ವಾಧೀನಪಡಿಸಿಕೊಂಡ ಕೈಗಾರಿಕೆಯಲ್ಲಿ ಏನಾಗಿದೆ ಅಂತಕ್ಕಂಥ ಪ್ರಶ್ನೆಯನ್ನು ಕೇಳಿದ್ದೆ. ಆ ಪ್ರಶ್ನೆಗೆ ಸರ್ಕಾರ ಉತ್ತರ ಕೊಟ್ಟಿಲ್ಲ. ಅದಕ್ಕೆ ನಾನು ಈ ಸಂದರ್ಭದಲ್ಲಿ ನೇರವಾಗಿ ಆಪಾದನೆ ಮಾಡ್ತಕ್ಕಂಥದ್ದು, 30 ಎಕರೆ ಜಮೀನನ್ನು ಶಾಮನೂರ್ ಶುಗರ್ಸ್ಗೆ KIDB ಅವರು ಭೂ ಸ್ವಾಧೀನವನ್ನು ಮಾಡಿ ಶಾಮನೂರ್ ಶುಗರ್ಸ್ಗೆ 30 ಎಕರೆ ಕೊಟ್ಟರು. 30 ಎಕರೆಯನ್ನು ನೀಡಿ 3.5 ಕೋಟಿ ಹಣವನ್ನು KIDBಗೆ ಕಟ್ಟಲಿಕ್ಕೆ ಶಾಮನೂರ್ ಶುಗರ್ಸ್ನವ್ರಿಗೆ ನೋಟಿಸ್ ಕೊಟ್ಟರು. ಎರಡು ಬಾರಿ ಶಾಮನೂರ್ ಶುಗರ್ಸ್ಗೆ ನೋಟಿಸ್ ಕೊಟ್ಟರೂ ಕೂಡ ಶಾಮನೂರ್ ಶುಗರ್ಸ್ನವರು KIDB ಅವರಿಗೆ 3.5 ಕೋಟಿ ಹಣವನ್ನು ಕಟ್ಟಲಿಲ್ಲ. ಅದರ ಬದಲಾಗಿ ಸರ್ಕಾರದ 50 ಎಕರೆ ಗೋಮಾಳವನ್ನು ಶಾಮನೂರ್ ಶುಗರ್ಸಿನ ಮಾಲೀಕರು 50 ಎಕರೆ ಜಮೀನನ್ನು ವಶಪಡಿಸಿಕೊಂಡು ಇವತ್ತು ಸರ್ಕಾರಿ ಜಮೀನಿನಲ್ಲಿ ಸಕ್ಕರೆ ಕಾರ್ಖಾನೆಗೋಸ್ಕರವಾಗಿ ರೈತರನ್ನು ಒಕ್ಕಲೆಬ್ಬಿಸಿ ಇವತ್ತು ಅದನ್ನು ಉಪಯೋಗ ಮಾಡ್ಕೊಳ್ತಿದ್ದಾರೆ. ಈ ಸತ್ಯ ಸದನಕ್ಕೆ ಉತ್ತರಿಸಬೇಕಲ್ಲ ಅನ್ನೋ ಕಾರಣದಿಂದ ಇವತ್ತು KIDB ಅವರು ಇರ್ಬೋದು, ಕೈಗಾರಿಕಾ ಸಚಿವರು ಇರ್ಬೋದು, ಇವರು ಉತ್ತರವನ್ನು ಕೊಡಲಿಕ್ಕೆ ತಯಾರಿಲ್ಲ. ಇವತ್ತು ಒಬ್ಬ ಶಾಸಕರು ಸರ್ಕಾರದ 50 ಎಕರೆ ಒಬ್ಬ ಶ್ರೀಮಂತರು, ರಾಜಕೀಯ ಪ್ರಭಾವ ಇರ್ತಕ್ಕಂಥವ್ರು, ಸರ್ಕಾರದಲ್ಲಿರ್ತಕ್ಕಂಥವ್ರು ಕಬಳಿಸ್ತಾ ಹೋದರೆ ಅದಕ್ಕೆ ಆ ಪ್ರಶ್ನೆಗೆ ಉತ್ತರವನ್ನು ಕೊಡದೇ ಇದ್ದರೆ ಈ ಸರ್ಕಾರ ರೈತರ ಪರ, ಹಿಂದುಳಿದವರ ಪರ ಅಂತೇಳಿ ಬಂದಂಥ ಈ ಸರ್ಕಾರ ಇವತ್ತು ಈ ಸರ್ಕಾರದ ಸಚಿವರೇ ಸರ್ಕಾರಿ ಭೂಮಿಯನ್ನು ಲೂಟಿ ಹೊಡಿತಕ್ಕಂಥ ಕೆಲಸ ಮಾಡ್ತಿದ್ದಾರೆ. ಆ ಕಾರಣಕ್ಕೆ ಇವತ್ತು ನನ್ನ ಪ್ರಶ್ನೆಗೆ ಉತ್ತರವನ್ನು ಕೊಟ್ಟಿಲ್ಲ ಅಂತಕ್ಕಂಥ ಒಂದು ಆಪಾದನೆಯನ್ನು ಈ ಸರ್ಕಾರದ ಮೇಲೆ ಮಾಡಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಇವತ್ತು ಸದನದಲ್ಲಿ ಸಭಾಪತಿಗಳು ಕೂಡ ಸುಮಾರು 1 ವರ್ಷದಿಂದ ಶಾಸಕರು ಕೇಳಿದಂಥ ಪ್ರಶ್ನೆಗೆ ಉತ್ತರವನ್ನು ಕೊಡ್ತಾ ಇಲ್ಲ ಅಂದರೆ ನಾನು ಅಧಿಕಾರಿಗಳ ಮೇಲೆ ಶಿಸ್ತಿನ ಕ್ರಮ ಕೈಗೊಳ್ತೀನಿ, ಯಾವುದೇ ಕಾರಣಕ್ಕೂ ನಿಮಗೆ ನ್ಯಾಯ ಕೊಡಿಸ್ತೀನಿ ಅಂತಕ್ಕಂಥ ಮಾತನಾಡಿದರೆ. ಇದಾಗ್ಯೂ ಕೂಡ ತಕ್ಷಣ ಸರ್ಕಾರ ಉತ್ತರ ಕೊಡದೇ ಇದ್ದರೆ ಕಾನೂನಿನ ಮೂಲಕ ಮತ್ತೆ ಅಲ್ಲಿನ ರೈತರನ್ನು ಎಚ್ಚರಿಸ್ತಕ್ಕಂಥ ಕೆಲಸವನ್ನು ಮಾಡಿ ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನು ಕೂಡ ಮಾಡಲಿಕ್ಕೆ ನಾವು ಮುಂದೋಗ್ತೇವೆ. ಧನ್ಯವಾದ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.